ಹಲೋ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರು ಹೇಗಿದ್ರ? ನಾಳೆ ಎಕ್ಸಾಮ್ ಇದೆ. ಯಾವ್ದು ಅಂದ್ರೆ BCV 755A. ಮೀನ್ಸ್ ಅದೊಂದೇ ಸಬ್ಜೆಕ್ಟ್ ಅಲ್ಲ, ಬೇರೆ ಬೇರೆ ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಎಕ್ಸಾಮ್ ಇರುತ್ತೆ ನಾಳೆ. ಬಟ್ ನಾವು ಈಗ ಪ್ರೆಸೆಂಟ್ ಆಗಿ ರೆಡಿ ಮಾಡಿರೋದು ಕನ್ಸರ್ವೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಸಬ್ಜೆಕ್ಟ್ ಕೊಡ್ತೀನಿ BCV 755A. ಇದರಲ್ಲಿ ಈ ವಿಡಿಯೋದಲ್ಲಿ ನಾನು ಜಸ್ಟ್ ಡಿಸ್ಕಸ್ ಮಾಡ್ತಾ ಹೋಗ್ತಿರೋದು ಪಾಸಿಂಗ್ ಪ್ಯಾಕೆಟ್ ಕ್ವಶನ್ಸ್ ಪೇಪರ್ಸ್ ಮಾತ್ರ. ಅಂದ್ರೆ 5 ಮಾಡೋದು ನಾವು ಪ್ರಿಪೇರ್ ಮಾಡಿದೀವಿ. ಸೊ ಜಸ್ಟ್ ಕ್ವಶನ್ಸ್ ಯಾವ ತರ ಇರ್ತವೆ, ಈ ತರ ಕ್ವಶನ್ ಬಂದ್ರೆ ನೀವು ಯಾವ ತರ ಆನ್ಸರ್ ಮಾಡೋದು ಅಂತ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಮತ್ತೆ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಇರುತ್ತೆ, ಅಲ್ಲಿಂದ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೋಟ್ಸ್, ಸ್ಟಡಿ ಮೆಟೀರಿಯಲ್ ನೋಟ್ಸ್, ಮತ್ತೆ ಇನ್ನೊಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಕೂಡ ಇರ್ತವೆ. ಸೊ ನೀವು ಅದನ್ನ ಕ್ಲಿಕ್ ಮಾಡಿ ಬೈ ಮಾಡೋದಿರುತ್ತೆ. ಸೊ ನಮ್ಮ ವೆಬ್ಸೈಟ್ ಮತ್ತೆ ನಾವು ಕಂಟೆಂಟ್ ನ ಪ್ರಿಪೇರ್ ಮಾಡೋದೇ ಗೊತ್ತಲ್ಲ ನಿಮ್ಗೆ. ಸೊ ಅಲ್ಲಿಂದ ಬೈ ಮಾಡಿ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಸೊ ಇವತ್ ನೈಟ್ ಎಲ್ಲ ಕೂತ್ಕೊಂಡು ನೀವು ಸ್ಟಡಿ ಮಾಡಿ, ರೀಡ್ ಮಾಡಿ, ನಾಳೆ ಎಕ್ಸಾಮ್ ಚೆನ್ನಾಗಿ ಬರೀರಿ. ಓಕೆ, ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ. ಈಗ ನೋಡ್ತಾ ಹೋಗೋಣ ಕ್ವಶನ್ಸ್ ನ. ಸೊ ಫಸ್ಟ್ ಮಾಡಲ್ ಅಲ್ಲಿ ಐ ಥಿಂಕ್ ಮಾಡಲ್ 1 ಆಲ್ರೆಡಿ ನಾವು ಮಾಡಿದ್ವಿ ಅನ್ಕೋತೀವಿ, ಬಟ್ ಇನ್ನೊಂದ್ಸಲ ರಿಪೀಟೇಷನ್ ಆಗುತ್ತೆ. ಓಕೆ, ಸೊ ಫಸ್ಟ್ ಮಾಡಲ್ ಬಂದ್ಬಿಟ್ಟು ಲ್ಯಾಂಡ್. ಸೊ ಇದರಲ್ಲಿ ಕ್ವಶನ್ 1 ಯಾವ ತರ ಇರುತ್ತೆ ಅಂದ್ರೆ, ಕ್ವಶನ್ 1 ಅಲ್ಲಿ 3 ಟೈಪ್ಸ್. ಈ ತರ ಕ್ವಶನ್ ಮೇ ಬಿ ಕೇಳ್ಬಹುದೇನೋ ಅಂತ ಒಂದು ಪಾಸಿಬಿಲಿಟಿಯಿಂದ ನಾವು ಇಲ್ಲಿ ರೆಡಿ ಮಾಡಿರೋದು. ಫಸ್ಟ್ ಕ್ವಶನ್ ಡಿಫೈನ್ ನ್ಯಾಚುರಲ್ ರಿಸೋರ್ಸ್ ವಿತ್ ಎಕ್ಸಾಂಪಲ್. 4 ಮಾರ್ಕ್ಸ್ ಕೇಳಬಹುದೇನೋ. ನೆಕ್ಸ್ಟ್ 4 ಮಾರ್ಕ್ಸ್ ಕೇಳ್ತಾರೆ. ಕ್ವಶನ್ 1B ಎಕ್ಸ್ಪ್ಲೇನ್ ಲ್ಯಾಂಡ್ ಆಸ್ ಅ ನ್ಯಾಚುರಲ್ ರಿಸೋರ್ಸಸ್, 6 ಮಾರ್ಕ್ಸ್ ಕೇಳ್ತಾರೆ. ನೆಕ್ಸ್ಟ್ 1C ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಲ್ಯಾಂಡ್ ಇನ್ ಇಂಡಿಯಾ, 10 ಮಾರ್ಕ್ಸ್ ಗೆ ಪಕ್ಕ ಕೇಳ್ತಾರೆ. ಯಾಕೆಂದ್ರೆ ಸೊ ಇವೆಲ್ಲ ಜನರಲ್ ಕ್ವಶನ್ಸ್, ಮತ್ತೆ ಇದೆಲ್ಲ ಇರೋದು CV ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಅವ್ರ ಬ್ರಾಂಚ್ಗೆ. ಸೊ ಅವ್ರಿಗೆ ಗೊತ್ತಿರುತ್ತೆ ಯಾವ ತರ ಲ್ಯಾಂಡ್ ಇರ್ತವೆ. ಅದನ್ನೇ ಕೂಡ ನಿಮ್ಗೆ ಓಪನ್ ಎಲೆಕ್ಟಿವ್ ತಗೊಂಡಿರೋದ್ರಿಂದ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ನೆಕ್ಸ್ಟ್ ಕ್ವಶನ್ 2. ಸೊ ಇದ್ರೊಳಗೆ ಫಸ್ಟ್ ವಾಟ್ ಈಸ್ ಸಾಯಿಲ್ ಹೆಲ್ತ್ ಸ್ಟೇ ಇಟ್ಸ್ ಇಂಪಾರ್ಟೆಂಟ್, 4 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಟು ಬಿ ಎಕ್ಸ್ಪ್ಲೈನ್ ಎಕಾಲಜಿಕಲ್ ಇಂಪಾರ್ಟೆನ್ಸ್ ಆಫ್ ಸಾಯಿಲ್, 6 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಸಿ ಎಕ್ಸ್ಪ್ಲೈನ್ ಎಕನಾಮಿಕಲ್ ಇಂಪಾರ್ಟೆನ್ಸ್ ಆಫ್ ಸಾಯಿಲ್, 10 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 3. ಸೊ ಫಸ್ಟ್ ಒನ್ ಇದರೊಳಗೆ ಡಿಫೈನ್ ಡಿಫಾರೆಸ್ಟೇಷನ್, 4 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬಿ ಎಕ್ಸ್ಪ್ಲೈನ್ ಕಾಸಸ್ ಆಫ್ ಡಿಫಾರೆಸ್ಟೇಷನ್, 6 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಸಿ ಕ್ವಶನ್ ಎಕ್ಸ್ಪ್ಲೈನ್ ಎಫೆಕ್ಟ್ ಆಫ್ ಡಿಫಾರೆಸ್ಟ್ ಆನ್ ಎನ್ವಿರಾನ್ಮೆಂಟ್, 10 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 4. ಇದರಲ್ಲಿ ಡಿಫೈನ್ ಲ್ಯಾಂಡ್ ಕನ್ಸರ್ವೇಷನ್, 4 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಕನ್ಸರ್ವೇಷನ್ ಆಫ್ ಲ್ಯಾಂಡ್ ಫಾರಮ್ಸ್, 6 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಸೇಮ್ BT ಫಾರ್ಮೆಟ್ ಯಾವ ತರ 4, 6, 10 ಇದ್ರ ಕೊಡೋದ್ರಲ್ಲಿ 20 ಮಾರ್ಕ್ಸ್ ಒಂದು ಮಾಡೋದು ಕೊಡ್ಬೇಕಲ್ಲ. ಸೊ ಆರ್ ಅಥವಾ ಇದಾಗ್ಲಿ ಆ ತರ ನಾವು ರೆಡಿ ಮಾಡಿರೋದು. ಸೊ ಬೇಸ್ಡ್ ಆನ್ ಯುವರ್ ಕನ್ವಿನಿಯಂಟ್, ನಿಮ್ಗೆ ವಿಷಸ್ ಯಾವ್ದು ಬೇಕಾದ್ರೂ ನೀವು ಅದನ್ನ ಓದ್ಕೋಬಹುದು. ನೆಕ್ಸ್ಟ್ ಕ್ವಶನ್ ನಂಬರ್ 5. ವಾಟ್ ಈಸ್ ಲ್ಯಾಂಡ್ ಯೂಸ್, 4 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬಿ ಎಕ್ಸ್ಪ್ಲೈನ್ ಎಫೆಕ್ಟ್ ಆಫ್ ಲ್ಯಾಂಡ್ ಯೂಸ್ ಚೇಂಜಸ್, 6 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಸಿ ಎಕ್ಸ್ಪ್ಲೈನ್ ಲ್ಯಾಂಡ್ ಡೆವಲಪ್ಮೆಂಟ್ ಅಂಡ್ ಅಗ್ರಿಕಲ್ಚರ್ ಲ್ಯಾಂಡ್ ಯೂಸ್ ಇಂಪ್ಯಾಕ್ಟ್, 10 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 6. ಡಿಫೈನ್ ಸಾಯಿಲ್ ಡಿಗ್ರೇಡೇಷನ್, 4 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ಕಾಸಸ್ ಆಫ್ ಸಾಯಿಲ್ ಡಿಗ್ರೇಡೇಷನ್, 6 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಸಿ ಎಕ್ಸ್ಪ್ಲೈನ್ ಫೀಟಲ್ ಎಫೆಕ್ಟ್ ಆಫ್ ಸಾಯಿಲ್ ಡಿಗ್ರೇಡೇಷನ್, 10 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 7. ಡಿ ಡಿಫೈನ್ ಸಾಯಿಲ್ ಎರೋಷನ್, 4 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬಿ ಎಕ್ಸ್ಪ್ಲೈನ್ ನೀಡ್ ಫಾರ್ ಸಾಯಿಲ್ ಕನ್ಸರ್ವೇಷನ್, 6 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಸಿ ಎಕ್ಸ್ಪ್ಲೈನ್ ಸಾಯಿಲ್ ಎರೋಷನ್ ಇಂಪ್ಯಾಕ್ಟ್ ಆನ್ ಫುಡ್ ಸೆಕ್ಯೂರಿಟಿ, 10 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 8. ಸೊ ವಾಟ್ ಈಸ್ suitable land management, 4 marks may be, and explain principle of sustainable land use planning, 6 marks may be, and 8C explain sustainable land management and agriculture, 10 marks iರುತ್ತೆ. Okay, so question number 9. Here list any 4 benefits of land conservation, 4 marks ಇರುತ್ತೆ. Next for 9B explain land restoration and land preservation, 6 marks ಇರುತ್ತೆ. Next C explain land mitigation and land remediation, 10 marks ಇರುತ್ತೆ. Next question number 10.
ಡಿಫೈನ್ ಸಾಯಿಲ್ ಹೆಲ್ತ್ ಪ್ರಿನ್ಸಿಪಲ್ 4 ಮಾರ್ಕ್ಸ್ಗೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ಕಾಸಸ್ ಆಫ್ ಸಾಯಿಲ್ ಎರೋಷನ್ 6 ಮಾರ್ಕ್ಸ್ಗೆ. ಸಾಯಿಲ್ ಕನ್ಸರ್ವೇಷನ್ ಇಂಪಾರ್ಟೆನ್ಸ್ ಆಫ್ ಫ್ಯೂಚರ್ ಸಸ್ಟೈನಬಿಲಿಟಿ 10 ಮಾರ್ಕ್ಸ್ಗೆ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ಕೂಡ ಮಾಡಲ್ 1 ಅಲ್ಲಿ ಇರೋದು. ಸೊ ಎಷ್ಟು ಕ್ವಶನ್ಸ್ ಆದವು ಇದರಲ್ಲಿ, ಇಷ್ಟೊಂದು ಕ್ವಶನ್ ಓದಕ್ಕಾಗತ್ತಾ? ಸೊ ಇಷ್ಟೊಂದು ಕ್ವಶನ್ ಓದಕ್ ಆಗೋದಿಲ್ಲ. ನೀವು ಜಸ್ಟ್ ಒಂದು 5 ಕ್ವಶನ್ ನಂಬರ್ 5 ಇದೆಯಲ್ಲ ಅದರೊಳಗೆ ಅಲ್ಲೇ ತನಕ ABC ಇಂದ ಇರೋದು, ಅದು ನಾವು VT ಫಾರ್ಮೆಟ್ ಅಲ್ಲಿ ಏನಿದೆಯಲ್ಲ ಆ ತರ ಮಾಡ್ಕೊಂಡಿರೋದು. ಸೊ ನೀವು ಅದ್ರಲ್ಲಿ 5 ಓದಿದ್ರೆ ಸಾಕು, ಇನ್ನು 5 ಬಿಟ್ಟು ನಡೆಯುತ್ತೆ. ಓಕೆ, ಸೊ ಮಾಡಲ್ 1 ನೋಡೋದ್ವಲ್ಲ. ಸೊ ಈಗ ಇದರ ಮಾಡಲ್ 2 ನೋಡ್ತಾ ಹೋಗೋಣ.